ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಪಬ್ಜಿ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ತುಂಬ ಜನ ಟಿಕ್ ಟಾಕ್ ಬಗ್ಗೆ ಮಾಡ್ತಿದ್ರು, ಯಾಕೆ ಸಡನ್ನಾಗಿ ನಿಲ್ಲಿಸಿದ್ರು ಅಂದ್ಕೊಂಡಿದ್ದವ್ರಿಗೆ ಉತ್ತರ ಇಷ್ಟೇ, ಯಾವುದೇ ರೀತಿ ಅಪ್ಡೇಟ್ ಬಂದಿರಲ್ಲ. ಸೊ ಅಪ್ಡೇಟ್ ಇಲ್ಲದೇ ನಾನೇನೋ ಸುಮ್ಮನೆ ಮಾತಾಡೋದಕ್ಕಾಗಲ್ಲ. ಸೊ ಆದ್ದರಿಂದ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡಿದೆ. ಅಪ್ಡೇಟ್ ಬಂತು, ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ, ಅಷ್ಟೇ ಕಾರಣ. ಓಕೆ, ಸೊ ಬನ್ನಿ ವೀಡಿಯೋ ಎಂಟರ್ ಆಗೋಣ. ವೀಡಿಯೋನ ಇವಾಗಲೇ ಒಂದು ಲೈಕ್ ಮಾಡಿಬಿಡಿ ಈ ವಿಡಿಯೋಗೆ. ಓಕೆ, ಎಲ್ಲ ಸೇರಿ 1000 ಲೈಕ್ಸು. ಈಗ ಫಸ್ಟು ಯಾವುದ್ರ ಬಗ್ಗೆ ಮಾತಾಡೋಣ? ಪಬ್ಜಿ ಬಗ್ಗೆ ಮಾತಾಡೋಣ. ಪಬ್ಜಿ ಈಗ ರೀಸೆಂಟಾಗಿ ಬ್ಯಾನ್ ಆಗಿದೆ, ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಪಬ್ಜಿದೊಂದು ಟ್ವೀಟ್ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಈಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಪಬ್ಜಿ ಮೊಬೈಲ್ ಇಂಡಿಯಾ ವೆರಿಫೈಡ್ ಅಕೌಂಟ್ ಟಿಕ್ ಮಾರ್ಕ್ ಇದೆ, ಬ್ಲೂ ಕಲರ್, ನಿಮ್ಗೆ ಗೊತ್ತಿರೋದೆ. ಸೊ ಒಂದು ಟ್ವೀಟ್ ಬಂದಿದೆ. ಏನು ಟ್ವೀಟು ನೀವು ನೋಡಿ ಅಲ್ಲಿ. ಸೊ ಫೈನಲಿ ಆಫ್ಟರ್ ಪಬ್ಜಿ ಮೊಬೈಲ್ ಬ್ಯಾನಡ್ ಇನ್ ಇಂಡಿಯಾ, we have decided to break our partnership with Tencent and soon with new collaboration the game will be back for all Indian PUBG mobile lover to play ಅಂತೇನೋ ಒಂದು ಟ್ವೀಟ್ ಬಂದಿದೆ. ಸೊ ಪಬ್ಜಿ ಮೊಬೈಲ್ ಇಂಡಿಯಾದ ಒಂದು ಲೋಗೋ ಇದೆ, ಜೊತೆಗೆ ವೆರಿಫೈಡ್ ಅಕೌಂಟು ಕೂಡ ಇದೆ, 1 hour ಆಗೋ ಟ್ವೀಟು ಕೂಡ ಇದೆ. ಸೊ ಈ ಒಂದು ಫೋಟೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಸೊ ಇದನ್ನು ಪರಿಶೀಲನೆ ಮಾಡಿ ನಾವು ನೋಡಿದ್ರೆ ಪಬ್ಜಿ ಮೊಬೈಲ್ ಇಂಡಿಯಾನ ನೀವು ಟ್ವಿಟ್ಟರಲ್ಲಿ ನೀವು ಹೋಗಿ ಸರ್ಚ್ ಮಾಡಿ ತೆಗೆದ್ರೆ ಅವರ ಒಂದು ಅಕೌಂಟ್ನ, ಸೊ ಅಲ್ಲಿ ಯಾವುದೇ ರೀತಿ ಟ್ವೀಟ್ ಬಂದಿಲ್ಲ. ಓಕೆ, ಇದು ಬಂದಿರುವಂಥದ್ದು ಒಂದು ಫೇಕ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ತುಂಬ ಜನ ನಂಬಿದ್ದಾರೆ. ಟೆನ್ಸೆಂಟ್ ಅವ್ರನ್ನ ಆಲ್ರೆಡಿ ಕೈ ಬಿಟ್ಟಿದ್ದಾರೆ, ಪಬ್ಜಿ ಅವರು ಆಲ್ರೆಡಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಇದು ಟ್ವಿಟ್ಟರ್ ಮುಖಾಂತರ ಈ ಥರ ಒಂದು ಫೋಟೋ ವೈರಲ್ ಆಗಿದೆ. ಸೊ ಇದು ಸುಳ್ಳು, ಯಾವುದೇ ರೀತಿ ಪಬ್ಜಿ ಅವರು ಈ ಥರ ಟ್ವೀಟೇ ಮಾಡಿಲ್ಲ. ಬೇಕಾದರೆ ಅವರ ಒಂದು ಟ್ವಿಟ್ಟರ್ ಅಕೌಂಟ್ನ ತೆಗೆದು ನೋಡಿ. ಸೊ ಇದು ಫೇಕ್, ಇದನ್ನು ನಂಬೇಡಿ. ಓಕೆ, ಇದು ಪಬ್ಜಿ ಕಡೆಯಿಂದ ಬಂದಿರುವಂಥ ಅಪ್ಡೇಟ್. ಬಟ್ ಪಬ್ಜಿ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ಆಲ್ರೆಡಿ ಮಾತುಕತೆನೇ ನಡೆಸ್ತಾ ಇದ್ದಾರೆ. ಆದರೆ ಇವ್ರು ಹೇಳಿರೋ ಹಂಗೆ ಇಲ್ಲ. ಓಕೆ, ಟೆನ್ಸೆಂಟ್ನ ಆಲ್ರೆಡಿ ಕೈ ಬಿಟ್ಬಿಟ್ಟಿರೋದು, ಆ ಥರ ಎಲ್ಲ ಇನ್ನೂ ಕೆಲಸ ನಡೆದಿಲ್ಲ. ಓಕೆ, ಸೊ ಇವಾಗ ನಾವು ಟಿಕ್ ಟಾಕ್ ಬಗ್ಗೆ ಹೋಗೋಣ. ಓಕೆ, ಸೊ ಫೈನಲಿ ಟಿಕ್ ಟಾಕ್ ಬಗ್ಗೆ ಅಪ್ಡೇಟ್ ಬಂತು. ಏನಪ್ಪ ಅಪ್ಡೇಟ್ ಅಂತಂದರೆ, ಸಾಫ್ಟ್ ಬ್ಯಾಂಕ್ ನಿಮ್ಗೆ ಗೊತ್ತಿರೋದೆ, ಇಂಡಿಯನ್ USA ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಈಗ ನಮಗೆ USA ಅದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇಂಡಿಯಾ ಅಪ್ಡೇಟ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಸಾಫ್ಟ್ ಬ್ಯಾಂಕ್ ಅವರು ಕೂಡ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ದೆ ನಾನು ನಿಮಗೆ ಟಿಕ್ ಟಾಕ್ನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ. ಸೊ ಸಾಫ್ಟ್ ಬ್ಯಾಂಕು, ಜಿಯೋ ಮತ್ತು ಟ್ರಿಲ್ಲರ್ ಮತ್ತು ಸೆಂಟ್ರಿಕಸ್ ಇಷ್ಟು ಜನ ಮುಂದೆ ಬಂದಿದ್ದಾರೆ. ಸೊ ಇವಾಗ ಸಾಫ್ಟ್ ಬ್ಯಾಂಕು ಆಲ್ರೆಡಿ ಯಾವುದಾದ್ರೂ ಒಂದು ಇಂಡಿಯನ್ ಕಂಪ್ನಿ ಜೊತೆ ಕಾಯ್ತಾ ಇದ್ದಾರೆ ಅಂತಂದರೆ ಜೊತೆಗೆ ಸೇರಿಕೊಂಡು ಪರ್ಚೇಸ್ ಮಾಡೋದಕ್ಕೆ. ಸೊ ಜಿಯೋದವ್ರಿಗೂ ಕೂಡ ಇನ್ವೈಟ್ನ ಮಾಡಿದ್ದಾರೆ ಅವರು ಪರ್ಚೇಸ್ನ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ಈ CEO ಏನಿದ್ದಾರೆ, ಸಾಫ್ಟ್ ಬ್ಯಾಂಕ್ CEO, ಅವ್ರ ಹೆಸರು ಮಸಾಯೋಶಿ ಸನ್ ಅಂತ. ಸೊ ಹೆಸರು ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಏನಂತಂದರೆ ಸಿಂಪಲ್, ಈಗ ಆಲ್ರೆಡಿ USA ಕಮ್ ಬ್ಯಾಕ್ ಮಾಡೋದಕ್ಕೆಲ್ಲ ಪ್ರೊಸೆಸಿಂಗ್ ನಡೀತಾ ಇದೆ, ಯಾಕೆ ಇಂಡಿಯಾದಲ್ಲಿ ಮಾತ್ರ ಡಿಲೇ ಆಗಿದೆ? ಆಯಿತಾ, ಇಂಡಿಯಾದಲ್ಲಿ ಯೂಸರ್ಸ್ ಜಾಸ್ತಿ ಇರೋದು, ಯುರೋಪಲ್ಲಿ ಜಾಸ್ತಿ ಯೂಸರ್ಸ್ ಇದ್ದಾರೆ. ಸೊ ಆದ್ದರಿಂದ ಫಸ್ಟು ಎಲ್ಲಿ ಜಾಸ್ತಿ ಯೂಸರ್ಸ್ ಇದ್ದಾರೆ ಅಲ್ಲಿ ನಾವು ಬೇಗ ವಾಪಸ್ ಬರಬೇಕು, ಮಾರ್ಕೆಟಿಂಗ್ನ ನಾವು ಮಾಡಬೇಕು ಅಂತ ಇವರು ಪ್ಲ್ಯಾನ್ ಮಾಡಿ. ಸೊ ಸಾಫ್ಟ್ ಬ್ಯಾಂಕ್ ಅವರು ಜಿಯೋದವ್ರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೆಸರು ಕೇಳಿಬರುತ್ತದೆ, ಯಾವುದಪ್ಪ ಒಂದು ಹೆಸರು ಅಂತಂದರೆ ಏರ್ಟೆಲ್. ಓಕೆ, ಸೊ ಏರ್ಟೆಲ್ ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಸೊ ಇವಾಗ ಜಿಯೋ ಜೊತೆ ಏರ್ಟೆಲ್ಲು ಕೂಡ ಬರ್ತಾ ಇದೆ. ಸೊ ಇವರಿಬ್ಬರಲ್ಲಿ ಯಾರು ಜೊತೆಗೆ ಸೇರ್ಕೊಂಡು ತಗೊಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನನಗನ್ಸೋ ಪ್ರಕಾರ ಐ ಥಿಂಕ್ ಮೇ ಬಿ ಜಿಯೋದವರು ತಗೊಂಡ್ರೆ ಆರಾಮಾಗಿ ಟಿಕ್ ಟಾಕ್ ವಾಪಸ್ ಬರುತ್ತೆ, ಮಾರ್ಕೆಟು ಕೂಡ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಂಡಿಯನ್ ಬಿಸ್ನೆಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಇಂಥ ಅಪ್ಲಿಕೇಶನ್ಗಳು, ಜಾಸ್ತಿ ಬೇಡಿಕೆ ಇರುವಂಥ ಅಪ್ಲಿಕೇಶನ್ಗಳನ್ನ ಪರ್ಚೇಸ್ ಮಾಡಿಕೊಂಡ್ರೆ ಸೂಪರ್ ಅಂತ ಅನಿಸುತ್ತೆ. ಓಕೆ, ಸೊ ಅಲ್ಲಿಗೆ ಇವಾಗ ಏರ್ಟೆಲ್ ಅವರು ಕೂಡ ಹೊಸ ಎಂಟ್ರಿ ತಗೊಂಡಿದ್ದಾರೆ ಟಿಕ್ ಟಾಕ್ನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ. ಸಾಫ್ಟ್ ಬ್ಯಾಂಕ್ ಅವರು ನಾವು ಎಷ್ಟೇ ದುಡ್ಡಿರಲಿ ನಾವು ಪರ್ಚೇಸ್ ಮಾಡ್ತೀವಿ, ನಮ್ಗೆ ಯಾರಾದರೂ ಒಬ್ರು ಕೈ ಜೋಡಿಸ್ಬಿಟ್ರೆ ಸಾಕು ಇಂಡಿಯಾದವರು ಅಂತ ಕಾಯ್ತಾ ಇದ್ದಾರೆ. ಆಯಿತಾ, ಸೊ ಇದು ಬಂದಿರುವಂಥ ಅಪ್ಡೇಟ್. ಆಯಿತಾ, ಟಿಕ್ ಟಾಕ್ ಬಗ್ಗೆ ಅಪ್ಡೇಟ್ ಸಿಕ್ತು. ಟಿಕ್ ಟಾಕ್ ಬಗ್ಗೆ ಏನಕ್ಕೆ ಮಾಡಲಿಲ್ಲ ಅಂತ ಕಾರಣನೂ ಕೂಡ ಕೊಟ್ಟೆ. ಈ ಆರ್ಟಿಕಲ್ನ ನೀವೇನಾದರೂ ನೋಡಬೇಕು ಅಂತಂದರೆ ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಅಥವಾ ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸೊ ಜಾಯ್ನ್ ಆಗಿ. ಯಾಕೆ ಅಂತಂದರೆ ಕೆಲವರು ಮಾತ್ರ ಆರ್ಟಿಕಲ್ ಓದಬೇಕು ಅಂತ ಆಸೆ ಇರ್ತದೆ. ಸೊ ಅಂಥವ್ರು ಮಾತ್ರ ಬಂದು ಕೇಳಿದ್ರೆ ಖಂಡಿತವಾಗೂ ನಾನು ಕಳಿಸ್ಕೊಡ್ತೀನಿ. ಇಲ್ಲಿ ನಾನು ಲಿಂಕ್ ಹಾಕೋಂಗಿಲ್ಲ, ಸೊ ಅದ್ರ ಪ್ರಾಬ್ಲಮ್ ಎಲ್ಲ ನಿಮಗೆ ಗೊತ್ತಿರೋದೆ. ಸೊ ಅದರಿಂದ ಸೊ ಮೆಸೇಜ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಪಬ್ಜಿ ಬಗ್ಗೆ ಮತ್ತು ಟಿಕ್ ಟಾಕ್ ಬಗ್ಗೆ. ಮತ್ತೆ ಸಿಗ್ತೀನಿ ಕಡ್ರಪ್ಪ, ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.